ನಮಸ್ಕಾರ ಸ್ನೇಹಿತರೆ, ಬಿಹಾರಲ್ಲಿ ಚುನಾವಣೆ ನಡೀತಾ ಇದೆ. ಚುನಾವಣೆಗೆ ಭರ್ಜರಿ ತಯಾರಿ ಕೂಡ ಆಗ್ತಾ ಇದೆ. ಈಗಾಗಲೇ ಇಂಡಿ ಒಕ್ಕೂಟ ಮತ್ತು ಎನ್ಡಿಎ ಒಕ್ಕೂಟದವರು ತಮ್ಮ ಕ್ಯಾಂಡಿಡೇಟ್ಗಳ ಫೈನಲ್ ಲಿಸ್ಟ್ ನ ಮಾಡಿಬಿಟ್ಟಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಗೊಂದಲಗಳಿದೆ, ಅದೆಲ್ಲದೂ ಕೂಡ ಪರಿಹಾರ ಆಗ್ತದೆ. ಚುನಾವಣೆ ಅಂದ ಮೇಲೆ ಈ ರೀತಿಯಾದಂತಹ ಸಮಸ್ಯೆಗಳಿರೋದು ಕಾಮನ್. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯುವ ನಾಯಕ ಅನ್ಸ್ಕೊಂಡಿರುವ ಕನ್ನಯ್ಯ ಕುಮಾರ್ ಒಂದು ಟಿವಿ ಸಂದರ್ಶನದಲ್ಲಿ ಮಾತಾಡ್ತಾ ಇತ್ತೀಚೆಗೆ ತೇಜಸ್ವಿ ಯಾದವ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಮಾತಾಡಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಈ ಕನ್ನಯ್ಯ ಕುಮಾರ್ ಆ ರೀತಿಯಾದಂತಹ ಹೇಳಿಕೆಯನ್ನ ಏನ್ ಕೊಟ್ಟಿದ್ದಾನೆ, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದಾನೆ. ಸ್ನೇಹಿತರೆ, ಈ ಕನ್ನಯ್ಯ ಕುಮಾರ್ ಯಾರು ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಈ ಹಿಂದೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಈ ಟುಕಡೆ ಗ್ಯಾಂಗ್ ಅಂತ ಒಂದು ಫಾರ್ಮ್ ಆಗಿತ್ತು. ಈ ಟುಕಡೆ ಗ್ಯಾಂಗಿನ ಲೀಡರ್ ಈ ಕನ್ನಯ್ಯ ಕುಮಾರ್. ಹೆಚ್ಚಿನವರಿಗೆ ಈತನ ಪರಿಚಯ ಇರ್ತದೆ, ಆದ್ರೂ ಇನ್ನು ಕೆಲವರಿಗೆ ಈತನ ಪರಿಚಯ ಇಲ್ಲದೆ ಇರಬಹುದು. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಈತ ಯಾಕೆ ಟುಕಡೆ ಗ್ಯಾಂಗ್ ನ ಲೀಡರ್ ಆದ, ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಈಗಾಗಲೇ ನಿಮ್ಗೆ ಗೊತ್ತಿರ್ತದೆ. ಈತ ಫೇಮಸ್ ಆಗಿದೆ ಭಾರತದ ವಿರುದ್ಧವಾಗಿ ಘೋಷಣೆಯನ್ನ ಕೂಗಿ. ಈತ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದಂತಹ ಅಫ್ಜಲ್ ಗುರುವಿಗೆ ಸಪೋರ್ಟ್ ಆಗಿ ಭಾರತದ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ದ. ಯಾವಾಗ ಅಫ್ಜಲ್ ಗುರು ಪರವಾಗಿ ಈತ ಘೋಷಣೆಗಳನ್ನು ಕೂಗಿದ್ನೋ ಆಗ ಕಮ್ಯುನಿಸ್ಟ್ ಪಕ್ಷದವರು ಈತನನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಹೋದ್ರು. ಈತ ಕಮ್ಯುನಿಸ್ಟ್ ಪಕ್ಷದಲ್ಲಿ ಚುನಾವಣೆ ಕೂಡ ನಿಂತ, ಅದರಲ್ಲಿ ಸೋತ. ನಂತರ ಈತ ಅಲ್ಲಿಂದ ಕಾಂಗ್ರೆಸ್ಗೆ ಸೇರ್ದ. ಕಾಂಗ್ರೆಸ್ನವ್ರಿಗೆ ಕೂಡ ಅಷ್ಟೇ, ಈ ಭಯೋತ್ಪಾದಕರ ಪರವಾಗಿ ಮಾತಾಡುವವರು, ಅಂದ್ರೆ ಅವ್ರ ಬಗ್ಗೆ ಸಿಂಪತಿ ತೋರಿಸುವವರು, ಇಂಥವರೆಲ್ಲರೂ ಕೂಡ ಕಾಂಗ್ರೆಸ್ನವ್ರಿಗೆ ಬೇಕಾಗ್ತದೆ. ಹಾಗಾಗಿ ಈತನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಆತನಿಗೆ ಮೋಸ್ಟ್ಲಿ ಒಂದು ಹುದ್ದೆಯನ್ನು ಕೂಡ ಕೊಟ್ಟಿರಬಹುದು. ಯಾವ ಹುದ್ದೆಯನ್ನು ಕೊಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆದ್ರೆ ಈಗ ಸದ್ಯಕ್ಕೆ ಆತ ಬಿಹಾರ ಚುನಾವಣೆಯಲ್ಲಿ ತುಂಬಾ ಬ್ಯುಸಿ ಆಗಿದ್ದಾನೆ. ಈತ ಮೂಲತಃ ಬಿಹಾರದವನೇ. ಹಾಗಾಗಿ ಈತನಿಗೆ ಕೆಲವೊಂದು ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷದವರು ವಹಿಸಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, 5-6 ತಿಂಗಳ ಹಿಂದೆನೆ ರಾಹುಲ್ ಗಾಂಧಿ ಪಪ್ಪು ಯಾದವ್ ಮತ್ತೆ ಈ ಕನ್ನಯ್ಯ ಕುಮಾರ್ನ ಬಿಹಾರಕ್ಕೆ ಕಳಿಸ್ಕೊಟ್ಟಿದ್ರು. ಇವರು ಇಡೀ ಬಿಹಾರವನ್ನು ಸುತ್ತಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾದಂತಹ ಸಪೋರ್ಟ್ ಇದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನಲ್ಲಿ ಏನಿದೆಯೋ ಅದು ಗೊತ್ತಿಲ್ಲ. ಆದ್ರೆ ಇವರಂತೂ ಕೆಲ ತಿಂಗಳವರೆಗೆ ಇಡೀ ಬಿಹಾರಲ್ಲಿ ಸುತ್ತಾಡಿ ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಅದೇ ರೀತಿಯಲ್ಲಿ ಈತ ಹಲವಾರು ಟಿವಿ ಡಿಬೇಟ್ ಗಳಲ್ಲಿ ಕೂಡ ಭಾಗವಹಿಸ್ತಾನೆ. ಆದ್ರೆ ಈತರ ವಿಶೇಷತೆ ಏನು ಅಂತ ಹೇಳಿದ್ರೆ, ಯಾವುದೇ ಟಿವಿ ಡಿಬೇಟಿಗೆ ಹೋದ್ರು ಕೂಡ ಈತ ಬೇರೆ ಯಾರಿಗೂ ಕೂಡ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಇದು ಈತನ ಒಂದು ಸ್ಟ್ರಾಟಜಿ ಅಂತಲೇ ಹೇಳ್ಬಹುದು. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಏನ್ ಪ್ರಶ್ನೆ ಕೇಳಿರ್ತಾರೋ ಅದಕ್ಕೆ ಆತ ಉತ್ತರ ಕೊಡಲ್ಲ, ಅದಕ್ಕೆ ಬದಲಾಗಿ ಬೇರೆ ಏನೋ ಹೇಳ್ಕೊಂಡು ಹೋಗ್ತಾರೆ. ಇದು ಸಾಮಾನ್ಯವಾಗಿ ಬಹಳಷ್ಟು ರಾಜಕೀಯ ನಾಯಕರು ಇದೇ ರೀತಿ ಮಾಡ್ತಾರೆ. ಯಾವ ಪ್ರಶ್ನೆ ಕೇಳ್ತಾರೋ ಆ ಪ್ರಶ್ನೆಗೆ ಅವರು ಉತ್ತರ ಕೊಡಲ್ಲ. ಯಾಕಂದ್ರೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅವ್ರು ಸಿಕ್ಕ ಹಾಕೊಡ್ತಾರೆ. ಹಾಗಾಗಿ ಅವ್ರು ಬೇರೆದ್ದೇ ಮಾತಾಡಲಿ ಶುರು ಮಾಡ್ತಾರೆ. ಅದೇ ರೀತಿಯಲ್ಲಿ ಕನ್ನಯ್ಯ ಕುಮಾರ್ ಅಷ್ಟೇ, ಸಾಮಾನ್ಯವಾಗಿ ಟಿವಿ ಡಿಬೇಟ್ ಗಳಲ್ಲಿ ಈತ ಯಾರಿಗೂ ಕೂಡ ಮಾತಾಡ್ಲಿಕ್ಕೆ ಬಿಡೋಲ್ಲ. ಗಲಾಟೆ ಮಾಡ್ಕೊಂಡು ಕೊನೆಗಲ್ಲಿಂದ ಎದ್ದು ಬರ್ತಾನೆ. ಈ ಕನ್ನಯ್ಯ ಕುಮಾರ್ ನಿನ್ನೆ ಒಂದು ಟಿವಿಗೆ ಒಂದು ಸಂದರ್ಶನ ಕೊಟ್ಟಿದ್ದ. ಈ ಸಂದರ್ಶನದಲ್ಲಿ ಸಂದರ್ಶಕರು ಒಂದು ಪ್ರಶ್ನೆಯನ್ನ ಕೇಳಿದ್ರಿ ತನಗೆ. ಅದು ಏನಂತ ಹೇಳಿದ್ರೆ, ಈ ಹಿಂದೆ ತೇಜಸ್ವಿ ಯಾದವ್ ಒಂದು ಘೋಷಣೆಯನ್ನ ಮಾಡಿದ್ದಾನೆ. ಅದೇನು ಅಂತ ಹೇಳಿದ್ರೆ, ಒಂದ್ ವೇಳೆ ಇಂಡಿ ಒಕ್ಕೂಟ ಅಥವಾ RJD ಬಿಹಾರಲ್ಲಿ ಅಧಿಕಾರವನ್ನ ಹಿಡಿದ್ರೆ ನಾವು ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸವನ್ನ ಕೊಡ್ತೇವೆ, ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಯಾವಾಗ ತೇಜಸ್ವಿ ಯಾದವ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು, ಎಲ್ಲರೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾವ ರೀತಿ ನೀವು ಕೊಡ್ತೀರಾ, ಅಷ್ಟೊಂದು ಜಾಬ್ ನಿಮ್ಮಲ್ಲಿ ಇದೆಯಾ, ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದೇ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರಾದಂತಹ ಕನ್ನಯ್ಯ ಕುಮಾರ್ಗೆ ಸಂದರ್ಶಕರು ಕೇಳಿದ್ರು. ಆಗ ಈತ ತೇಜಸ್ವಿ ಯಾದವ್ ಏನ್ ಹೇಳಿದ್ನೋ ಅದನ್ನೇ ಸಮರ್ಥಿಸ್ಕೊಂಡ. ಒಂದ್ ವೇಳೆ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾವು ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡ್ತೇವೆ ಅಂತಕೊಂಡು ಹೇಳಿದ್ರು. ಇಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ, ಅಥವಾ ಈ ರೀತಿಯಾದಂತಹ ಆಶ್ವಾಸನೆಯನ್ನ ಚುನಾವಣೆ ಸಂದರ್ಭದಲ್ಲಿ ಕೊಡ್ತಾರೆ. ಮೊದಲಿನ ದಿನಗಳಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಇವ್ರು ಏನೇ ಹೇಳಿದ್ರು ಕೂಡ ಜನರು ಮರೆತು ಬಿಡ್ತಾ ಇದ್ರು, ಅಥವಾ ಏನೋ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಯಾರಾದ್ರೂ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಅವ್ರು ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಆಗ ಮೀಡಿಯಾದವರು ಇವ್ರನ್ನ ಬಿಡೋಲ್ಲ, ಅದೇ ರೀತಿಯಲ್ಲಿ ಅಪೋಸಿಟ್ ಪಾರ್ಟಿಯವರು ಕೂಡ ಇವ್ರನ್ನ ಬಿಡೋಲ್ಲ. ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಾ, ಈ ರೀತಿಯಾಗಿ ಅವರಿಗೆ ತುಂಬಾ ಮುಜುಗರ ಆಗೋ ರೀತಿಯಲ್ಲಿ ನಡ್ಕೊಂತಾರೆ. ಆಗ ಗತ್ಯಂತರ ಇಲ್ಲದೇನೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿ ಬರ್ತದೆ. ನೀವು ನೋಡಿರ್ಬೋದು, ಕರ್ನಾಟಕದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಆಶ್ವಾಸನೆಯನ್ನು ಕೊಟ್ಟರೆ, ಈ ಪಂಚ ಗ್ಯಾರಂಟಿಗಳಿದೆಯಲ್ಲ, ನಂತರ ಆ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಈಗ ಕರ್ನಾಟಕ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳು ಕೂಡ ಅತ್ಯಂತ ಅತಂತ್ರ ಸ್ಥಿತಿಯಲ್ಲಿ ಇದೆ ಈಗ. ಅದೇ ರೀತಿಯಲ್ಲಿ ಇಲ್ಲಿ ಬಿಹಾರಲ್ಲಿ ಕೂಡ ಅಷ್ಟೇ, ತೇಜಸ್ವಿ ಯಾದವ್ ಕೊಟ್ಟಂತ ಹೇಳಿಕೆಯನ್ನ ಈತ ಸಮರ್ಥಿಸಿಕೊಂಡ. ನಿಮ್ಗೆ ಆತ ಹೇಳಿರೋದು ಏನು ಅನ್ನೋದು ಈಗಾಗಲೇ ಹೇಳಿದ್ದೇನೆ, ಪ್ರತಿ ಕುಟುಂಬಕ್ಕೆ ಸರ್ಕಾರಿ ಕೆಲಸವನ್ನ ಕೊಡ್ತೇನೆ ಅಂತಕೊಂಡು ಹೇಳಿರೋದು. ಬಿಹಾರಲ್ಲಿ ಇರುವಂತಹ ಒಟ್ಟು ಸರ್ಕಾರಿ ಉದ್ಯೋಗಗಳು 20 ಲಕ್ಷ. ಅದೇ ರೀತಿಯಲ್ಲಿ ಬಿಹಾರಲ್ಲಿ ಇರುವಂತಹ ಟೋಟಲ್ ಕುಟುಂಬಗಳು ಎಷ್ಟು ಅಂತ ಹೇಳಿದ್ರೆ 2,76,00,000 ಕುಟುಂಬಗಳು ಬಿಹಾರಲ್ಲಿ ಇದೆ. ಅದರಲ್ಲಿ 20 ಲಕ್ಷವನ್ನ ಮೈನಸ್ ಮಾಡಿದ್ರೆ 2,56,00,000 ಕುಟುಂಬಗಳಿಗೆ ಇವರು ಕೆಲಸವನ್ನು ಕೊಡಬೇಕು. ಅಂದ್ರೆ 2,56,00,000 ಕೆಲಸಗಳನ್ನ ಇವ್ರು ಕೊಡ್ಬೇಕಾಗಿ ಬರ್ತದೆ. ಜಸ್ಟ್ ಯೋಚನೆ ಮಾಡಿ, ಅಷ್ಟೊಂದು ಸರ್ಕಾರಿ ಉದ್ಯೋಗವನ್ನ ಇವರು ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾರೆ.
ಇದೇ ಪ್ರಶ್ನೆಯನ್ನ ಅಲ್ಲಿ ಸಂದರ್ಶಕರು ಈತನಲ್ಲಿ ಕೇಳಿರೋದು. ಆಗ ಆತ ಕೊಟ್ಟಂತ ಉತ್ತರ ಏನು ಅಂತ ಹೇಳಿದ್ರೆ, ಇವರು ಇಲ್ಲೆಲ್ಲ ಕಂಪನಿಗಳನ್ನ ನಡೆಸ್ತಾ ಇದಾರಲ್ಲ, ಅವ್ರಿಗೆ ನಾವು ಹೇಳ್ತೇವೆ, ಅವ್ರ ಕೆಲಸಗಳನ್ನ ಕೊಡ್ತಾರೆ, ಹಾಗೇನೆ ಸರ್ಕಾರ ಕೂಡ ಕೆಲಸಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತದೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು, ಮಿನಿಮಮ್ ವೇಜ್ ಅಂತ ಒಂದು ಇರ್ತದೆ ಸರ್ಕಾರಿ ಕೆಲಸದಲ್ಲಿ ಸಾಮಾನ್ಯವಾಗಿ. ಒಂದು 20,000 25,000 ಇದೆ ಅಂತೇಳಿ ಇಟ್ಕೊಳ್ಳಿ. ಆ ರೀತಿ ಲೆಕ್ಕ ಹಾಕಿದ್ರು ಇವರು 7-8 ಲಕ್ಷ ಕೋಟಿ ಹಣವನ್ನ ವರ್ಷಕ್ಕೆ ಸಂಬಳವಾಗಿ ಈ ಸರ್ಕಾರಿ ನೌಕರರಿಗೆ ಕೊಡ್ಬೇಕಾಗಿ ಬರ್ತದೆ. ಇವ್ರು ಹೇಳೋ ಲೆಕ್ಕದಲ್ಲಿ ಪ್ರತಿ ಕುಟುಂಬದಿಂದ ಒಬ್ಬರಿಗೆ ಸರ್ಕಾರಿ ಕೆಲಸವನ್ನ ಕೊಟ್ರೆ ಬಿಹಾರದ ಬಜೆಟ್ ಗಾತ್ರ ಇರೋದೇ 3 ಲಕ್ಷ ಕೋಟಿ. ಆದ್ರೆ ಎಲ್ಲಾ ಕುಟುಂಬದವರಿಗೂ ಒಂದು ಸರ್ಕಾರಿ ಕೆಲಸವನ್ನು ಕೊಟ್ರೆ ಉಳಿದಂತ 5-6 ಲಕ್ಷ ಕೋಟಿಗೆ ಇವರು ಎಲ್ಲಿ ಹೋಗ್ತಾರೆ, ಎಲ್ಲಿಂದ ಹಣವನ್ನು ಹೊಂದಿಸ್ತಾರೆ, ಇದನ್ನ ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಆದ್ರೆ ನಿಮ್ಗೆ ಗೊತ್ತಲ್ಲ, ಈ ರೀತಿಯಾದಂತಹ ಏನೋ ಒಂದು ಹೇಳಿಕೆಯನ್ನು ಕೊಟ್ಟು ಓಟನ್ನ ಫಸ್ಟ್ ಪಡ್ಕೊಳ್ಳೋಣ, ನಾವು ಅಧಿಕಾರವನ್ನ ಹಿಡಿಯೋಣ, ಈ ರೀತಿ ಯೋಚನೆ ಮಾಡಿಕೊಂಡು ತೇಜಸ್ವಿ ಯಾದವ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆತ ಕೊಟ್ಟಿರುವಂತಹ ಹೇಳಿಕೆಯನ್ನ ಈಗ ಈ ಕನ್ನಯ್ಯ ಕುಮಾರ್ ಸಮರ್ಥಿಸ್ಕೊಳ್ತಾ ಇದ್ದಾನೆ. ಈಗ ಸದ್ಯಕ್ಕೆ ಗ್ಯಾರಂಟಿ ಯುಗ ನಡೀತಾ ಇದೆ. ಇನ್ನು ಕೂಡ ಇವರು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಬೇಕಾಗಿದೆ ಅಷ್ಟೇ. ಈ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಇನ್ನು ಎಷ್ಟೆಲ್ಲ ಆಶ್ವಾಸನೆಗಳನ್ನ ಸೇರಿಸ್ತಾರೆ ನಾವು ಕಾದ್ ನೋಡ್ಬೇಕಾಗಿದೆ. ಇಲ್ಲಿ ನೀವು ಒಂದು ವಿಷಯವನ್ನ ಗಮನಿಸಬೇಕು, ಅದೇನಂತ ಹೇಳಿದ್ರೆ, ಚುನಾವಣೆಯನ್ನ ಗೆಲ್ಲುವ ಏಕೈಕ ಉದ್ದೇಶದಿಂದ ಈ ರೀತಿ ಸಾಧ್ಯ ಆಗದೆ ಇರುವಂತಹ ಆಶ್ವಾಸನೆಗಳನ್ನು ಕೊಟ್ಕೊಂಡು ಕೊನೆಗೆ ಸರ್ಕಾರ ನಡೆಸಲಿಕ್ಕೆ ಒದ್ದಾಡುವಂತ ಪರಿಸ್ಥಿತಿ ಎಲ್ಲಾ ರಾಜ್ಯಗಳು ತಂದ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಬಿಹಾರ ಕೂಡ ಮಾಡ್ತಾ ಇದೆ. ಒಂದ್ ವೇಳೆ ಚುನಾವಣೆಯಲ್ಲಿ ಏನಾದ್ರೂ ಗೆದ್ದು ಇವರು ಅಧಿಕಾರವಾದ ಚುಕ್ಕಾಣಿಯನ್ನು ಹಿಡಿದ್ರೆ ಆಗ ಇವರು ಏನು ಆಶ್ವಾಸನೆಯನ್ನು ಕೊಟ್ಟಿರ್ತಾರೋ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿ ಬರ್ತದೆ. ಆಗ ಇವ್ರು ಮಾಡೋದೇನೋ ಒಂದಿಷ್ಟು ಸಾಲವನ್ನು ಮಾಡ್ತಾರೆ. ಆದ್ರೆ ಈ ಸಾಲವನ್ನು ಕಟ್ಟಬೇಕಾಗಿ ಬರೋದು ಆ ರಾಜ್ಯದ ಜನತೆ. ಆಯಾಯ ರಾಜ್ಯದ ಜನತೆ ಇಂಥವರಿಗೆ ವೋಟ್ ಹಾಕೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ಇವನು ಏನೆಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾನೆ, ಈ ಆಶ್ವಾಸನೆಗಳು ಏನಾದ್ರೂ ಇಂಪ್ಲಿಮೆಂಟ್ ಆದ್ರೆ ಆ ರಾಜ್ಯಕ್ಕೆ ಲಾಭ ಆಗುತ್ತಾ ಅಥವಾ ಆ ರಾಜ್ಯ ದಿವಾಳಿ ಎದ್ದು ಹೋಗುತ್ತಾ, ಇದನ್ನ ಯೋಚನೆ ಮಾಡಿಕೊಂಡು ವೋಟ್ ಕೊಡ್ಬೇಕಾಗಿ ಬರ್ತದೆ. ನಾವು ಈಗಾಗಲೇ ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳನ್ನು ನಂಬಿ ಟೋಪಿ ಹಾಕಿಸ್ಕೊಂಡು ಒದ್ದಾಡ್ತಾ ಇದ್ದೇವೆ. ನೀವು ನೋಡ್ತಾ ಇದ್ದೀರಾ, ಎಲ್ಲಿಯೂ ಕೂಡ ಯಾವುದೇ ರೀತಿಯಂತ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಅದೇ ರೀತಿಯಲ್ಲಿ ಬಿಹಾರಲ್ಲಿ ಕೂಡ ಒಂದಿಷ್ಟು ಗ್ಯಾರಂಟಿಗಳನ್ನ ಕೊಡ್ತಾರೆ, ಚುನಾವಣೆಯನ್ನ ಗೆಲ್ತಾರೆ, ನಂತರ ರಾಜ್ಯವನ್ನ ದಿವಾಳಿ ಮಾಡಿ ಬಿಡ್ತಾರೆ. ಮತದಾರರು ಸ್ವಲ್ಪ ಯೋಚನೆ ಮಾಡಿ ಮತವನ್ನ ಚಲಾಯಿಸಬೇಕಾಗಿ ಬರ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಬಿಹಾರಲ್ಲಿ ಯಾವ ರೀತಿಯಾದಂತಹ ಆಶ್ವಾಸನೆಗಳು ಬರ್ತದೆ, ಎಲ್ಲೋದ್ರ ಬಗ್ಗೆ ನಿಮ್ಗೆ ಮುಂದಿನ ದಿನಗಳಲ್ಲಿ ನಾನು ವಿವರಿಸ್ತೇನೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ, ಈ ರೀತಿಯಾದಂತಹ ಗ್ಯಾರಂಟಿಗಳನ್ನ ನಾವು ಒಪ್ಕೊಳ್ಬೇಕಾ ಅಥವಾ ತಿರಸ್ಕರಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.